ಕೃಷಿಯಲ್ಲಿ ಹಲವು ಬಾರಿ ಹೊಸ ಪ್ರಯೋಗಗಳು ಫಲ ಕೊಡುತ್ತವೆ ಎಂಬುದಕ್ಕೆ ರೈತನೊಬ್ಬ ನರೇಗಾ ಸಹಾಯ ಪಡೆದು ಬಾಳೆ ಬೆಳೆ ಬೆಳೆದು ಬಂಪರ್ ಲಾಭ ಪಡೆದು ಮಾದರಿಯಾಗಿದ್ದಾನೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ವಿಡಪನಕುಂಟೆ ಗ್ರಾಮದ ರೈತ ಅಶೋಕ್ 2023-24ನೇ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನೆರವು ಪಡೆದು ಮಾಡಿದ ಬಾಳೆ ಬೆಳೆ ಸದ್ಯ ಬಂಪರ್ ಬೆಳೆಯಾಗಿ ಬಂದಿರುವುದು ಕಂಡುಬಂದಿದ್ದು ರೈತ ನಗೆಬೀರಿದ್ದಾನೆ. ಖಾತರಿ ಯೋಜನೆಗೆ ಅನುದಾನ ಪಡೆದು ಪಂಗನಾಮ ಹಾಕಿರುವವರ ನಡುವೆ ರೈತ ಅಶೋಕ್ ಮಾದರಿಯಾಗಿ ನಿಂತಿದ್ದಾನೆ. ತೋಟಗಾರಿಕೆ ಇಲಾಖೆ ಬಾಳೆ ಸಸಿಗಳನ್ನ ಹಾಗೂ ಗುಂಡಿ ತೋಡಿಸಲು ನೆರವು ಹಾಗೂ ಹನಿ ನೀರಾವರಿಯ ಸೌಲಭ್ಯ ಪಡೆದು 2 ಎಕರೆ ಪ್ರದೇಶದಲ್ಲಿ ಬಾಳೆ ಬೇಸಾಯ ಮಾಡಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಲಹೆಯಂತೆ ಸಸಿಗಳನ್ನ ನಾಟಿ ಮಾಡಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ನೀಡುವುದರ ಜೊತೆಗೆ ರೈತನ ಶ್ರಮ ವಹಿಸಿದ್ದರ ಪರಿಣಾಮವಾಗಿ 2 ಕಟಾವು ಬೆಳೆ ಕೆಜಿ 18 ರೂನಂತೆ ಮಾರಾಟ ಮಾಡಿ 40,000 ರು ಕೈ ಸೇರಿದ್ದು, ಒಂದು ಗೊನೆ ಸುಮಾರು 30ರಿಂದ 40 ಕೆಜಿ ತೂಕದ ಗೊನೆ. ಇನ್ನು ಹಲವು ಕಟಾವು ಬೆಳೆ ಸಿಗಲಿದ್ದು ಬೆಳೆ ಹೆಚ್ಚು ಇಳುವರಿ ಬಂದಿರುವುದು ಹೆಚ್ಚು ಲಾಭದ ನಿರೀಕ್ಷೆ ಹೊಂದಿದ್ದಾನೆ. ತೋಟಗಾರಿಕೆ ಅಧಿಕಾರಿ ವಿರೂಪಾಕ್ಷಪ್ಪ ಏನ್ ಹೇಳಿದ್ದಾರೆ ನೀವೇ ಕೇಳಿ. ಬಾಳೆ ರೈತರಿಗೆ ಉತ್ತಮವಾದಂತ ಒಂದು ಲಾಭ ನೀಡತಕ್ಕಂಥ ತೋಟಗಾರಿಕೆ ಬೆಳೆ ಸರ್. ನಾಟಿ ಮಾಡಿದ 8 ತಿಂಗಳಿಂದ ಇಳುವರಿ ಪ್ರಾರಂಭ ಆಗ್ತದೆ. 1 ಎಕರೆ 1,000 ಗಿಡದಂತೆ ನಾಟಿ ಮಾಡ್ಕೊಂಡಿದ್ದಾರೆ. ಗಿಡದಿಂದ ಗಿಡಕ್ಕೆ 8 ಅಡಿ, ಸಾಲಿನ ಸಾಲಿಗೆ 8 ಅಡಿ ಅಂತೆ. ರೈತರು ಏನು ವಿಡಪನಕುಂಟೆನಲ್ಲಿ ಅಶೋಕ್ ಅನ್ನೋ ರೈತರು ಸಣ್ಣ ರೈತರಾಗಿದ್ದಾರೆ. ಇವ್ರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಗಿಡ ನೆಡ್ಲಿಕ್ಕೆ, ಪಾತಿ ಮಾಡ್ಕೊಳ್ಳಿಕ್ಕೆ ಈಗ ಆಲ್ರೆಡಿ ನಾವು ಸಹಾಯಧನವನ್ನ ಅವ್ರಿಗೆ ಆದ ಜಾಬ್ ಕಾರ್ಡ್ಗಳ ಮುಖಾಂತರ ಸಹಾಯಧನ ಕೊಟ್ಟಿದ್ವಿ. ಈಗಾಗಲೇ ಇಳುವರಿ ಪ್ರಾರಂಭ ಆಗಿದೆ. ಪ್ರತಿ ಗಿಡದಲ್ಲಿ ಕೂಡ 30ರಿಂದ 35 ಕೆಜಿ ಇರುವಂತೆ ಬಾಳೆ ಗೊಂಚಲು ಪ್ರಾರಂಭ ಆಗಿದೆ. ಈಗಾಗಲೇ 2 ಕಟಾವು ಆಗಿದೆ ಸರ್. ಈಗ ರೈತರು 18 ರೂಪಾಯಿ ಕೆಜಿನಂತೆ ಮಾರಾಟ ಮಾಡ್ಕೊಂಡಿದ್ದಾರೆ. ನರೇಗಾ ಖಂಡಿತ ಬಾಳೆ ಒಂದು ಉತ್ತಮವಾದಂತ ವರದಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ನರೇಗಾದಲ್ಲಿ ಇನ್ನು ಏನೇನು ಬೆಳೆ ಬೆಳೆದಾರೆ ಸರ್ ನಿಮ್ಮ ಇಲಾಖೆಯಿಂದ? ತೋಟಗಾರಿಕೆ ಇಲಾಖೆ ಮುಖಾಂತರ ಏನು ದಾಳಿಂಬೆ, ಬಾಳೆ, ಗುಲಾಬಿ, ಮಾವು ಈ ರೀತಿಯ ಒಂದು ಬೆಳೆಗಳನ್ನ ಕೂಡ ರೈತರು, ಅತಿ ಸಣ್ಣ ರೈತರು, SC ST ರೈತರು ತೋಟಗಾರಿಕೆ ಬೆಳೆಗಳನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದಷ್ಟು ಬದಲಾವಣೆ ಕಂಡುಕೊಂಡಿದ್ದಾರೆ ಸರ್. ಅದರಲ್ಲೂ ಈ ರೈತರು ಈಗ ಏನು ಈ ವರ್ಷ ಹಬ್ಬದ ಸರಣಿಗಳು ಬೇರೆ ಇರೋದ್ರಿಂದ ರೈತರಿಗೆ ಬಾಳೆ ಉತ್ತಮವಾದಂತ ಲಾಭ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ.